ಹಾಯ್ ಹಲೋ ವೆಲ್ಕಮ್ ಟು ಯಶೋನ್ ಖುಷಿ ಚಾನಲ್. ಅಡುಗೆ ಕಲಿತುಕೊಂಡ ಹೆಂಡತಿ. ಏನಿದು, ಒಂದೇ ಸರಿ ಎಲ್ಲರೂ ಕಿರುಚುತ್ತಾ ಅಂದಿರಿ? ತಾಯಿ, ತಂದೆ, ಅಜ್ಜಿ. ಹೌದು, ನನಗೆ ಇಂಜಿನಿಯರಿಂಗ್ MBBS ಜಾಬ್ಗಳು ಮಾಡುವ ಹುಡುಗಿಯರು ಬೇಡ. ಹಾಯಾಗಿ ಮನೆಯಲ್ಲಿಯೇ ಇದ್ದು ಅಡುಗೆ ಮಾಡಿ ಇಡುತ್ತಾ ಮನೆ ಸಂಸಾರ ಮಕ್ಕಳನ್ನು ನೋಡಿಕೊಳ್ಳುವ ಹುಡುಗಿ ಸಾಕು. ಅಮೆರಿಕದಲ್ಲಿ MS ಓದಿ ಒಳ್ಳೆ ಜಾಬ್ ಮಾಡುವ ಕೆಂಪು ಕೋತಿ ಊರ ಚರಣ್ ಖಡಕ್ ಆಗಿ ತನ್ನ ನಿರ್ಣಯವನ್ನು ಹೇಳಿಬಿಟ್ಟನು. ಮದುವೆ ಮಾಡಿಕೊ ಎಂದು ಕೇಳಿದ ತಂದೆ ತಾಯಿಯವರು ಇಂತಹ ಕೋರಿಕೆ ಕೋರಿದ ಮಗನನ್ನು ನೋಡಿ ದಿಗ್ಭ್ರಮೆಯಾದರು. ಹೌದು, ನನಗೆ ಅಡಿಗೆ ಮಾಡಲು ಬರುವ ಹೆಂಡತಿ ಬೇಕು. ಏನೋ ಮಾಮೂಲಾಗಿ ಡಿಗ್ರಿ ಓದಿಕೊಂಡು ಸ್ವಲ್ಪ ಸ್ಮಾರ್ಟ್ ಆಗಿ ಇದ್ದರೆ ಸಾಕು. ಅರ್ಥ ಆಗುವ ಹಾಗೆ ಮತ್ತೆ ಹೇಳಿದನು. ಅಡುಗೆ ಮಾಡಲು ಬರುವ ಹೆಂಡತಿ ಅಂದರೆ ಅಡುಗೆಯಲ್ಲಿ ಡಿಗ್ರಿಗಳು ಇರಬೇಕಾ? ಅರ್ಥ ಆಗದಂತೆ ಕೇಳಿದಳು ತಾಯಿ. ಹೋಗಮ್ಮ, ಅದು ಅಲ್ಲ. ಚೆನ್ನಾಗಿ ರುಚಿಯಾಗಿ ನಮ್ಮ ಸಂಪ್ರದಾಯ ಅಡುಗೆಗಳು ಮಾಡುವ ಹುಡುಗಿಯನ್ನು ನೋಡಿ. ಜಾಬ್ಗಳು ಮಾಡುವ ಹುಡುಗಿಯರು ನನಗೆ ಬೇಡ. ನನಗೆ ಊಟದ ಸುಖ, ಮನೆಯ ಸುಖ ಬೇಕು. ಬೇಡ ಅಂದು ಹೇಳಿದರೂ ಕೇಳದೆ US ಕಳಿಸಿದ್ದೀರಿ ನನ್ನನ್ನು. 4 ವರ್ಷಗಳಿಂದ ಸರಿಯಾಗಿ ಊಟ ಇಲ್ಲದೆ ಒಣಗಿ ಹೋಗುತ್ತಿದ್ದೀನಿ. ಈಗಲಾದರೂ ಹಾಯಾಗಿ ಬೇಕಾಗಿರುವುದು ತಿನ್ನಬೇಕು. ಏನೋ ನೀನು, ನಿನ್ನ ಊಟದ ಗೋಳು. ಯಾರಾದರೂ ಅಂದ ಓದು, ಉದ್ಯೋಗ ಬೇಕು ಅನ್ನುತ್ತಾರೆ. ನೋಡಿದ್ದೀನಿ ಬಿಡು ಜಾಬ್ ಮಾಡುವ ಹುಡುಗಿಯರ ಬಗ್ಗೆ. ನನ್ನ ಫ್ರೆಂಡ್ಸ್ ಬೀಳುತ್ತಿರುವ ಕಷ್ಟಗಳು. ತರಕಾರಿ ಇವರೇ ಕಟ್ ಮಾಡಬೇಕು, ಇವರೇ ಪಾತ್ರೆಗಳನ್ನು ತೊಳೆಯಬೇಕು. ಕಟ್ ಮಾಡಿದ ತರಕಾರಿಯನ್ನು ಬೇಳೆಗಳಲ್ಲಿ ಹಾಕಿ ಬೇಯಿಸಿ ತರಕಾರಿ ಸಾಂಬಾರನ್ನು ಕುಕ್ಕರಲ್ಲಿ ಮಾಡಿ ಇಂಡಿಯಾದಿಂದ ತಂದ ಉಪ್ಪಿನಕಾಯಿಯನ್ನು ಪ್ಲೇಟ್ಗಳಲ್ಲಿ ಹಾಕುವಷ್ಟರಲ್ಲಿ ಚಾಕರಿಯೆಲ್ಲ ಅವರೇ ಮಾಡಿದಂತೆ ಪೋಸುಗಳು, ಜಗಳಗಳು, ಕೋಪಗಳು, ಸರಿಸಮಾನ ಸ್ಯಾಲರಿ, ಸರಿಸಮಾನವಾಗಿ ಕೆಲಸವನ್ನು ಹಂಚಿಕೊಳ್ಳಬೇಕೆಂದು ಆರ್ಡರ್ಗಳು, ಮನೆಗೆ ಯಾರು ಮೊದಲು ಬಂದರೆ ಅವರೇ ಅಡುಗೆ ಮಾಡಬೇಕೆಂದು ಷರತ್ತುಗಳು, ಒಂದು ವಾರ ನೀನು ಒಂದು ವಾರ ನಾನು ಅನ್ನುತ್ತಾ ಕೆಲಸಗಳನ್ನು ಹಂಚಿಕೊಳ್ಳುವುದು. ಮಕ್ಕಳಿದ್ದರೆ ಹೇಳಲೇಬೇಕಾಗಿಲ್ಲ. ನಿಪ್ಪಲ್ ಬದಲಾಯಿಸಬೇಕು, ಹಾಲಿನ ಬಾಟಲನ್ನು ಇವರೇ ತೊಳೆಯಬೇಕು. ರಾತ್ರಿಗಳಲ್ಲಿ ಮಕ್ಕಳು ಹತ್ತರೆ ಅವರ ಜೊತೆ ಇವರು ನಿದ್ದೆಗೆಟ್ಟು ಕುಳಿತುಕೊಳ್ಳಬೇಕು. ಅಯ್ಯೋ ಸ್ವಾಮಿ, ಅವರ ಸಂಸಾರದ ವ್ಯವಸ್ಥೆ, ಹೆಂಗಸರ ಡಿಮ್ಯಾಂಡ್ಗಳು ನೋಡಿದ ಮೇಲೆ ಸತ್ತರೂ ಜಾಬ್ ಮಾಡುವ ಹುಡುಗಿ ಬೇಡ ಅಂದುಕೊಂಡೆ. ಚೆನ್ನಾಗಿದೆ, ಮತ್ತೆ ನಿನ್ನೊಬ್ಬನ ಸ್ಯಾಲರಿಯಲ್ಲಿ ಮ್ಯಾನೇಜ್ ಮಾಡಬಲ್ಲೆಯಾ ತಂದೆ? ಅದರಲ್ಲಿಯೇ ಮ್ಯಾನೇಜ್ ಮಾಡಬೇಕು. ಇದಕ್ಕೂ ಮುಂಚೆ ಹೆಂಗಸರು ಜಾಬ್ಗಳನ್ನು ಮಾಡಿದರಾ? ಎಷ್ಟಿದ್ದರೆ ಅಷ್ಟರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು ಅಂದನು ಚರಣ್. ಜಾಬ್ ಮಾಡಬೇಡ, ಅಡುಗೆ ಮಾಡಿಕೊಂಡು ಮನೆಯಲ್ಲಿಯೇ ಇರು ಅಂದರೆ ಯಾವ ಹೆಣ್ಣು ಮಗು ಒಪ್ಪಿಕೊಳ್ಳುತ್ತಾಳೆ ಈ ದಿನಗಳಲ್ಲಿ? ತಾಯಿ ಸುಮಿತ್ರ ಅನುಮಾನ. ಹೌದು ಕಣೋ, ಹಣಕ್ಕೆ ಕೊನೆಯೆಲ್ಲಿದೆ? ಊಟ ಸರಿಯಾಗಿ ಇಲ್ಲದೆ ಹೊಟ್ಟೆ ಒಣಗಿಸಿಕೊಂಡಿದ್ದಾನೆ. ಎಷ್ಟು ಸಂಪಾದಿಸಿದರೂ ಹೊಟ್ಟೆ ತುಂಬ ಊಟ ಇಲ್ಲದಿದ್ದರೆ ಏನು ಪ್ರಯೋಜನ ಎಂದು ಮೊಮ್ಮಗನಿಗೆ ಸಪೋರ್ಟ್ ಮಾಡಿದಳು ಅಜ್ಜಿ ನಿರ್ಮಲಾದೇವಿ. ಸೊಸೆ ಸುಮಿತ್ರ ಆಕೆಯ ಕಡೆಗೆ ಗುರಾಯಿಸಿ ನೋಡಿದಳು. ನೀವು ಸುಮ್ಮನಿರಿ, ಅವನನ್ನು ಹೀಗೆ ತಯಾರು ಮಾಡಿದ್ದು ನೀವೇ. ಅವನು ಕೇಳಿದ್ದೆಲ್ಲ ಇಲ್ಲ ಅನ್ನದೆ ಮಾಡಿಕೊಟ್ಟು ಅವನನ್ನು ಮೇಯಿಸಿ ಮುದ್ದು ಮಾಡಿ ಇಟ್ಟಿದ್ದೀರಾ. ಯಾವಾಗಲೂ ತಿನ್ನುವುದರ ಬಗ್ಗೆನೇ ಗೋಳು. ಸಾಂಬಾರ್ ಏನು, ಪಲ್ಯ ಯಾವುದು, ಸೈಡ್ಸ್ ಏನು, ಹೋಳಿಗೆ ಮಾಡುವುದಿಲ್ಲವೇ ಅನ್ನುತ್ತಾ ಅವನು ನಿಮ್ಮ ಸುತ್ತ ಸುತ್ತುವುದು. ಮೊಮ್ಮಗನು ಕೇಳಿದನು ಅನ್ನುತ್ತಾ ನೀವು ಅವನಿಗೆ ರುಚಿ ರುಚಿ ಅಡುಗೆಗಳೆಲ್ಲ ಮಾಡಿ ಇಡುವುದು. ಇಷ್ಟು ವಯಸ್ಸಾದರೂ ಇನ್ನೂ ಅವನಿಗೆ ಆ ಊಟದ ಬಗ್ಗೆ ವ್ಯಾಮೋಹ ಕಡಿಮೆಯಾಗಲಿಲ್ಲ. ಈಗ ನೋಡಿ ಏನಾಗಿದೆಯೋ ಅನ್ನುತ್ತಾ ನಿರ್ಮಲಾದೇವಿಯನ್ನು ಬೈದಳು ಸೊಸೆ. ನಿನ್ನ ಗೋಳು ಯಾವಾಗಲೂ ಅವನ ತಿಂಡಿಯ ಮೇಲೆ ಇರುತ್ತದೆ. ಹೆತ್ತ ತಾಯಿನೇನಾ ನೀನು ಅನ್ನುತ್ತಾ ಆಕೆ ಶುರು ಮಾಡಿದಳು. ಹಬ್ಬದ ದಿನ ಹೋಳಿಗೆ ಮಾಡುತ್ತಿದ್ದರೆ 2 ವರ್ಷದ ಚರಣ್ಣನ್ನು ಅಡುಗೆ ಮನೆಯಲ್ಲಿ ಕುಳಿಸಿ ಬಿಸಿ ಬಿಸಿ ಹೋಳಿಗೆಯ ಮೇಲೆ ತುಪ್ಪವನ್ನು ಹಾಕಿ ಇಟ್ಟರೆ ಚಿಕ್ಕ ಪೀಸ್ ಸಹ ಕೆಳಗೆ ಬೀಳದಂತೆ ಚಿಕ್ಕ ಚಿಕ್ಕ ಕೈಗಳಿಂದ ತಿನ್ನುತ್ತಿದ್ದರೆ ಚಿಕ್ಕ ಕೃಷ್ಣನು ಬೆಣ್ಣೆ ತಿನ್ನುತ್ತಿದ್ದ ಹಾಗೆ ಎಷ್ಟು ಮುದ್ದಾಗಿ ಇದ್ದನೋ ಅಂದುಕೊಂಡು ಆನಂದಪಟ್ಟಳು. ಚಿತ್ರಾನ್ನ ಇಟ್ಟರೆ ಖಾರ ತಿಂದು ಗೊಣ್ಣೆ ಸುರಿಸಿಕೊಳ್ಳುತ್ತಾ ಹೋಳಿಗೆ ಸ್ವಲ್ಪ ಬಾಯಲ್ಲಿ ಇಟ್ಟುಕೊಂಡು ಬಾಯಿ ಸಿಹಿ ಮಾಡಿಕೊಳ್ಳುವ ಮೊಮ್ಮಗನ ಬುದ್ಧಿವಂತಿಕೆಯನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದಳು. ಮೊಮ್ಮಗನನ್ನು ಕಂಕಳಲ್ಲಿ ಎತ್ತಿಕೊಂಡು ಚಿರು ತಿನಿಸುಗಳನ್ನು ತಿನ್ನಿಸುತ್ತಿದ್ದಳು ನಿರ್ಮಲಾದೇವಿ.
ಚಿರುತಿನಿಸುಗಳೇ ಅಲ್ಲ, 3 ಹೊತ್ತು ಏನು ಇಟ್ಟರೂ ಚೆನ್ನಾಗಿ ತಿನ್ನುತ್ತಿದ್ದನು. ಮಗು ಊಟ ತಿನ್ನಲು ಹಠ ಮಾಡುವುದಿಲ್ಲಮ್ಮ ಎಂದು ಅಕ್ಕಪಕ್ಕದವರ ಹತ್ತಿರ ಹೇಳುತ್ತಾ ಆನಂದ ಪಡುತ್ತಿದ್ದಳು. ಬೆಳೆಯುತ್ತಿದ್ದಷ್ಟು ಕೆಂಪು ಕೋತಿಗೆ ರುಚಿಗಳು ಚೆನ್ನಾಗಿ ತಿಳಿದಿದ್ದವು. ತಿಂಡಿಗಳಲ್ಲಿ ವೆರೈಟಿಗಳು ಜಾಸ್ತಿಯಾಗಿದ್ದಾವೆ. ಬೆಳೆಯುವ ಮಗುವಿಗೆ ಹಸಿವು ಇರುವುದಿಲ್ಲವಾ? ಆಟಗಳು ಆಡಿಕೊಂಡು ಬಂದು ತಿಂದರೆ ಕಬ್ಬಿನ ಚೂರುಗಳು ಸಹ ಕರಗಿ ಹೋಗುತ್ತವೆ ಅನ್ನುತ್ತಾ ಅನ್ನದ ಜೊತೆ ತುಪ್ಪ ಉಪ್ಪಿನಕಾಯಿಯನ್ನು ಕಲಿಸಿ ಕೊಟ್ಟರೆ ಹೊಟ್ಟೆ ತುಂಬ ತಿಂದು ಬಿಡುತ್ತಿದ್ದನು. ಅಜ್ಜಿ ಏನು ಇಟ್ಟರೂ ಬೇಡ ಅನ್ನದೆ ತಿಂದು ಬೆಳೆದನು. ಆ ರುಚಿಗಳಿಗೆ ಅಭ್ಯಾಸ ಆಗಿ ಹೋಗಿದ್ದಾನೆ. ಇಡ್ಲಿ ಮಾಡಿದರೆ ಬರೀ ಚಟ್ನಿನೇನಾ, ಸಾಂಬಾರಿಲ್ಲವಾ ಅನ್ನುತ್ತಿದ್ದನು. ದೋಸೆ ಮಾಡಿದರೆ ಸಾಂಬಾರಾ, ಚಟ್ನಿ ಎಲ್ಲಿ ಅನ್ನುತ್ತಿದ್ದನು. ಏನೇ ಅಡುಗೆ ಮಾಡಿದರೂ ಸೈಡ್ಸ್ ಇಲ್ಲವಾ ಎಂದು ಕೇಳುತ್ತಿದ್ದನು. ಹಾಗೆ ಎಲ್ಲ ರುಚಿಗಳು ತಿಳಿದಿದ್ದಾವೆ ಕೆಂಪು ಕೋತಿಗೆ. ತಟ್ಟೆಯಲ್ಲಿ 4 ತರಹದ ಸಾಂಬಾರ್ಗಳಿದ್ದರೂ ಯಾವ ತರಹದ ಚಟ್ನಿನೂ ಮಾಡಲಿಲ್ಲವಾ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದನು. ಏನೋ ನಿನ್ನ ಗೋಳು, ಬಾಯಿ ಮುಚ್ಚಿಕೊಂಡು ಬಡಿಸಿದ್ದು ತಿನ್ನು ಅನ್ನುತ್ತಿದ್ದಳು ತಾಯಿ. ಸೊಸೆ ನೋಡದೆ ಬಚ್ಚಿಟ್ಟುಕೊಂಡು ಬಂದು ಯಾವುದೋ ಒಂದು ತರಹದ ಚಟ್ನಿಯನ್ನು ಹಾಕುತ್ತಿದ್ದಳು ಅಜ್ಜಿ. ಅವನಿಗೆ 11 ವರ್ಷ ತುಂಬಿದಾಗ ನಾನಿನ್ನು ಎಷ್ಟು ವರ್ಷ ಬದುಕುತ್ತೀನೋ, ಇವನ ಮದುವೆ ಅಷ್ಟೊತ್ತಿಗೆ ಇರುತ್ತೀನೋ ಇಲ್ಲವೋ, ಜನಿವಾರದ ಶಾಸ್ತ್ರ ಮಾಡಬೇಕೆಂದು ಹಠ ಹಿಡಿದು ಮಗನ ಕೈಯಲ್ಲಿ ಕೆಂಪು ಕೋತಿಗೆ ಜನಿವಾರದ ಶಾಸ್ತ್ರ ಮಾಡಿಸಿದಳು ಅಜ್ಜಿ. ಒಂದು ಸಾರಿ ಪಕ್ಕದ ಮನೆಯಲ್ಲಿ ತಿಥಿ ನಡೆಯುತ್ತಿದ್ದರೆ ಒಬ್ಬ ಅತಿಥಿ ಕೊನೆಯ ನಿಮಿಷದಲ್ಲಿ ಬರದೇ ಇದ್ದಿದ್ದರಿಂದ ನೀವು ಏನೂ ಅಂದುಕೊಳ್ಳದೆ ಇದ್ದರೆ ಕೆಂಪು ಕೋತಿಯನ್ನು ಅರ್ಧ ಗಂಟೆ ಕಳುಹಿಸುತ್ತೀರಾ? ಊಟ ತಿಂದು ಬಂದು ಬಿಡುತ್ತಾನೆ. ಭಾನುವಾರ ಮನೆಯಲ್ಲಿಯೇ ಇದ್ದಾನೆ ಅಲ್ವಾ? ದೊಡ್ಡ ಮನುಷ್ಯ ಬಂದು ಕೇಳಿದರೆ ಇಲ್ಲ ಅನ್ನಲಾರದೆ ಒಪ್ಪಿಕೊಂಡರು. ಅಜ್ಜಿ, ತಿಥಿಯ ಊಟ ಎಷ್ಟು ಚೆನ್ನಾಗಿತ್ತೋ. 4 ತರಹದ ಸಾಂಬಾರ್ಗಳು, 4 ತರಹದ ಪಲ್ಯಗಳು, 4 ತರಹದ ಸ್ವೀಟ್ಗಳು, ವಡೆಗಳು ಇದ್ದವು. ಹೊಟ್ಟೆ ತುಂಬ ತಿಂದೆ ಎಂದ 13 ವರ್ಷದ ಮೊಮ್ಮಗನ ಮಾತುಗಳು ಕೇಳಿ ಅಜ್ಜಿ ನಗುತ್ತಾಳೆ. ಏ ತಿಮ್ಮ, ಮತ್ತೆ ಇನ್ನೇನು, ತಿಥಿಗಳಿಗೆ ಅತಿಥಿಯಂತೆ ಹೋಗುತ್ತಾ ಇದ್ದರೆ ಸರಿ, ದಕ್ಷಿಣೆ ಸಹ ಸಿಗುತ್ತದೆ ಅನ್ನುತ್ತಾ ತಲೆಗೆ ಮಿಟುಕಿದಳು ತಾಯಿ. ವಯಸ್ಸಿನ ಜೊತೆ ತಿಂಡಿಯ ವ್ಯಾಮೋಹ ಸಹ ಜಾಸ್ತಿಯಾಯಿತು ಕೆಂಪು ಕೋತಿಗೆ. ಹೈಸ್ಕೂಲ್, PU ಕಾಲೇಜ್ ಮುಗಿದ ಮೇಲೆ ಇರುವ ಊರಿನಲ್ಲಿಯೇ ಇಂಜಿನಿಯರಿಂಗ್ ಓದಿದ್ದರಿಂದ ಊಟದ ತೊಂದರೆ ಇಲ್ಲದೆ ನಡೆದು ಹೋಯಿತು. ಅಮೆರಿಕ ಹೋಗುವುದಿಲ್ಲ, MS ಬೇಡ, ಇಲ್ಲೇ ಯಾವುದೋ ಒಂದು ಜಾಬ್ ಮಾಡಿಕೊಳ್ಳುತ್ತೇನೆ ಎಂದು ವಾದಿಸಿ ಜಗಳ ಮಾಡಿದರು. ಅಲ್ಲಿ ಇರಬೇಡ ಬಿಡು, MS ಓದಿದರೆ ಜಾಬ್ ಅವಕಾಶಗಳು ಚೆನ್ನಾಗಿರುತ್ತವೆ ಎಂದು ನಿಧಾನವಾಗಿ ತಿಳಿ ಹೇಳಿ ಹೇಗೋ ಕಳುಹಿಸಿಬಿಟ್ಟರು ನಮ್ಮ ತಂದೆ ತಾಯಿ. 2 ವರ್ಷ ಸಿಕ್ಕಿದ ಕಸ ಕಡ್ಡಿ ತಿಂದು ಊಟಕ್ಕೋಸ್ಕರ ನಿಜವಾಗಿಯೂ ಅಳುತ್ತಿದ್ದನು. ಯಾವುದಾದರೂ ದೇವಸ್ಥಾನದಲ್ಲಿ ಪ್ರಸಾದಗಳು ಕೊಟ್ಟರೆ ಅಲ್ಲಿಗೆ ಹೊರಟು ಹೋಗುತ್ತಿದ್ದನು. ಸ್ನೇಹಿತರು ಕರೆದರೆ ಹೋಗಿ ತಿಂಡಿಗೆ ಬರಿಗೆಟ್ಟವನಂತೆ ತಿಂದು ಬರುತ್ತಿದ್ದನು. ವರ್ಷಕ್ಕೊಮ್ಮೆ ರಜೆಗಳಿಗೆ ಬಂದು ಒಂದು ಸೂಟ್ಕೇಸಿನ ತುಂಬ ಉಪ್ಪಿನಕಾಯಿ, ಚಟ್ನಿ ಪುಡಿಗಳು ತೆಗೆದುಕೊಂಡು ಹೋಗಿ ಹೇಗೋ ಕಾಲ ಕಳೆದುಕೊಳ್ಳುತ್ತಿದ್ದನು. ಊಟಕ್ಕೆ ಎಷ್ಟೇ ತೊಂದರೆಯಾದರೂ ಓದು ಪೂರ್ತಿಯಾದ ತಕ್ಷಣವೇ ಜಾಬ್ನಲ್ಲಿ ಬಂದ ಸ್ಯಾಲರಿ ಡಾಲರ್ಗಳನ್ನು ರೂಪಾಯಿಗಳಿಗೆ ಬದಲಾಯಿಸಿ ನೋಡುವಷ್ಟರಲ್ಲಿ ಇನ್ನು 10 ವರ್ಷ ಇಂಡಿಯಾದಲ್ಲಿ ಜಾಬ್ ಮಾಡಿದರೂ ಇಷ್ಟೊಂದು ಸ್ಯಾಲರಿ ಬರುವುದಿಲ್ಲ ಎಂದು ಡಿಸೈಡ್ ಆಗಿ ಇಂಡಿಯಾಗೆ ಹೋಗಬೇಕೆಂಬ ಕೋರಿಕೆಯನ್ನು ಅಣಚಿಕೊಂಡು ಕಾಲಕ್ಷೇಪ ಮಾಡುತ್ತಾ ಬಂದನು. ತನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದರೆ ಮದುವೆ ಒಂದೇ ದಾರಿ ಅನ್ನುವ ನಿರ್ಣಯಕ್ಕೆ ಬಂದನು. ಅದು ಸರಿ, ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಕುಳಿತುಕೋ ಅಂದರೆ ಯಾವ ಹುಡುಗಿಯಾದರೂ ಒಪ್ಪಿಕೊಳ್ಳುತ್ತಾಳಾ ಈ ದಿನಗಳಲ್ಲಿ ಎಂದು ತಂದೆ ಮತ್ತೆ ಕೇಳಿದನು. ಅದಕ್ಕೆ ಜಾಸ್ತಿ ಓದಿಕೊಳ್ಳದೆ BA BCom ಓದಿದ ಮಧ್ಯತರಗತಿಯ ಹುಡುಗಿ ಆದರೆ ಅಮೆರಿಕ ಸಂಸಾರ ಎಂದು ಹೇಳಿದ ತಕ್ಷಣ ಕುಣಿದಾಡುತ್ತಾ ಒಪ್ಪಿಕೊಳ್ಳುತ್ತಾಳೆ ಎಂದು ನಂಬಿಕೆಯಿಂದ ಅಂದನು ಕೆಂಪು ಕೋತಿ. ನಿಜವಾಗಿಯೂ ಹಾಗೆ ಕುಣಿದಾಡುತ್ತಾ ಒಪ್ಪಿಕೊಂಡಳು ಶ್ರೀಲಕ್ಷ್ಮಿ. ಕಲ್ಯಾಣ ಬಂದರೂ ಕಕ್ಕು ಬಂದರೂ ನಿಲ್ಲುವುದಿಲ್ಲ ಅಂದ ಹಾಗೆ ಆನ್ಲೈನ್ನಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಪ್ರಕಟಣೆ ಕೊಡುವುದೇನು? 15 ಜನ ಪೋಸ್ಟ್ ಮಾಡಿದರು. ಸಂಪ್ರದಾಯಗಳು, ಕುಟುಂಬಗಳ ವಿವರಗಳು ನೋಡುವುದು, ಜಾತಕಗಳು ನೋಡುವುದು ಪೂರ್ತಿಯಾದ ಮೇಲೆ ಹುಡುಗನ ಷರತ್ತುಗಳಿಗೆ ಒಪ್ಪಿಕೊಂಡವರ ಫೋಟೋಗಳನ್ನು ನೋಡಿ ಅದರಲ್ಲಿ 3 ಸೆಲೆಕ್ಟ್ ಮಾಡಿಕೊಂಡು 2 ರಿಜೆಕ್ಟ್ ಮಾಡಿದನು. ಶ್ರೀಲಕ್ಷ್ಮಿಯನ್ನು ಒಪ್ಪಿಕೊಂಡನು ಕೆಂಪು ಕೋತಿ ಊರಪ್ ಚರಣ್. ಹುಡುಗಿಯನ್ನು ನೋಡಲು ಬಂದಾಗ ಹುಡುಗ ಹುಡುಗಿ ಬೇರೆ ರೂಮಿನಲ್ಲಿ ಕುಳಿತುಕೊಂಡು ಮಾತನಾಡಿಕೋ ಅಂದರೆ ಹುಡುಗನು ಕೇಳಿದ ಮೊದಲನೆಯ ಪ್ರಶ್ನೆ, ನನ್ನ ಪ್ರಕಟಣೆಯಲ್ಲಿ ಪಾಯಿಂಟ್ಗಳು ನೋಡಿದೆಯಾ? ನನ್ನ ಇಷ್ಟ ಅಂದರೆ
ಜಾಬ್ ಮಾಡಬಾರದು. ಅಡುಗೆ ಮಾಡಿಕೊಳ್ಳುತ್ತಾ ಮನೆ ನೋಡಿಕೊಂಡರೆ ಸಾಕು ಎಂದು ಕೇಳಿಬಿಟ್ಟನು. ಆ ಹುಡುಗಿ ಪಟಾಪಟ ಎಂದು ತಲೆ ಅಲುಗಾಡಿಸಿಬಿಟ್ಟಳು. ನನ್ನ ತಲೆ, ಬಿಕಾಂ ಫೈಲ್ಗೆ ಅಮೆರಿಕದಲ್ಲಿ ಜಾಬ್ ಯಾರು ಕೊಡುತ್ತಾರೆ? ಹಾಳಾದ ಜಾಬ್ ನನಗೇನಕ್ಕೆ? ಅಮೆರಿಕಾಗೆ ಹೊರಟು ಹೋಗಿ ಎಂಜಾಯ್ ಮಾಡುತ್ತಾ ತನ್ನವರೆಲ್ಲರ ಹತ್ತಿರಾನು ಅಬ್ಬೋ ಶ್ರೀಲಕ್ಷ್ಮಿ ಎಷ್ಟು ಅದೃಷ್ಟವಂತಳೋ, ಅಮೆರಿಕ ಸಂಬಂಧ ಬಂದಿದೆ ಎಂದು ಜಂಬದಿಂದ ಅನಿಸಿಕೊಳ್ಳಬೇಕು ಎಂದು ಆ ಹುಡುಗಿಯ ಆಲೋಚನೆ. ಅಸಲು ಆಕೆಗೆ ಇಷ್ಟೊಂದು ಅದೃಷ್ಟ ಬರುತ್ತದೆ ಎಂದು ಅಂದುಕೊಂಡಳಾ? ಆ ಬಿಕಾಂ ಆದರೂ ಕಂಪ್ಲೀಟ್ ಮಾಡೇ, ಇಲ್ಲದಿದ್ದರೆ ಮದುವೆ ಹೇಗೆ ಆಗುತ್ತದೆ ಎಂದು ತಾಯಿ ಬೈಯುತ್ತಿದ್ದಳು. ಜಾಸ್ತಿ ಓದಿಲ್ಲ ಎಂದು ಅಷ್ಟೊತ್ತಿಗೆ 6 ಸಂಬಂಧಗಳು ತಪ್ಪಿ ಹೋಗಿದ್ದಾವೆ. ಅಂದ ಅಷ್ಟಷ್ಟು ಮಾತ್ರನೇ, ಫ್ಯಾಮಿಲಿನೂ ಸಹ ಅಷ್ಟಷ್ಟು ಮಾತ್ರನೇ. ಒದ್ದರೆ ಹೋಗಿ ಹಳ್ಳದಲ್ಲಿ ಬಿದ್ದು ಉಸಿರು ಕಟ್ಟಿದಂತೆ ಇದ್ದಾಳೆ ಶ್ರೀಲಕ್ಷ್ಮಿ. ಹೌದು, ಹುಡುಗನವರು ಕೊಟ್ಟಿದ್ದ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಅಡುಗೆ ಮಾಡಲು ಬರುವ ಹುಡುಗಿ ಅಂದಿದ್ದಾರೆ. ಇವಳ ಮುಖ, ಇವಳಿಗೆ ಏನು ಅಡುಗೆ ಮಾಡಲು ಬರುತ್ತದೆಯೇ ಎಂದು ಆ ತಂದೆ ಸಂದೇಹದಿಂದ ಕೇಳಿದನು. ಯಾಕೆ ಬರುವುದಿಲ್ಲ? ಆಲೂಗಡ್ಡೆ ಬೇಯಿಸುವುದು ಬರುತ್ತದೆ, ಸಾರು ಮಾಡಲು ಬರುತ್ತದೆ, ಮೊನ್ನೆ ರಸ ಮಾಡಿದ್ದೆ ಅಲ್ವಾ, ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಬಂದಾಗ ನಾನೇ ಮಾಡಲಿಲ್ಲವಾ ಎಂದು ಬೇಗ ಬೇಗ ಅಂದುಬಿಟ್ಟಳು ಶ್ರೀಲಕ್ಷ್ಮಿ. ನಿನ್ನ ಮುಖ ನೋಡು, ಬಾಯಿ ಮುಚ್ಕೋ. ಅಡುಗೆ ಅಂದರೆ ಆಲೂಗಡ್ಡೆ ಬೇಯಿಸಿ ಆಲೂಗಡ್ಡೆ ಪಲ್ಯ ಮಾಡಿದೆ ಎಂದು ಹೇಳುವುದು ಅಲ್ಲ. ಹುಡುಗ ಕೇಳಿದರೆ ಬರುತ್ತದೆ ಎಂದು ಹೇಳು. ನಿಜ ಹೇಳಬೇಡ. ಹೇಗೋ ಹಾಗೆ 5-6 ತರಹದ ಅಡುಗೆಗಳನ್ನು ಬೇಗ ಬೇಗ ಕಲಿಸುತ್ತೇನೆ ಮಗಳಿಗೆ ಎಂದು ಹಿತಬೋಧನೆ ಮಾಡಿದಳು ತಾಯಿ. ಅಡುಗೆ ಮಾಡಲು ಬರುತ್ತದೆ ಅಲ್ವಾ? ನನಗೆ ಕರ್ನಾಟಕದ ಅಡುಗೆಗಳು ಇಷ್ಟ ಆಗುತ್ತವೆ. ಅಲ್ಲಿ ಅಮೆರಿಕಾದಲ್ಲಿ 4 ವರ್ಷದಿಂದ ಊಟಕ್ಕೆ ಹೊಟ್ಟೆಯನ್ನು ಒಣಗಿಸಿಕೊಂಡಿದ್ದೇನೆ. ಏನೋ ಇಂಡಿಯನ್ ರೆಸ್ಟೋರೆಂಟ್ಗಳಲ್ಲಿ ಇಡ್ಲಿ, ಸಾಂಬಾರ್, ದೋಸೆ ಇಂಥವು ಸಿಗುತ್ತವೆ. ಆದರೆ ನಮ್ಮ ಅಚ್ಚ ಕನ್ನಡದ ಅಡುಗೆಗಳು ಸಿಗುವುದಿಲ್ಲ. ಅದಕ್ಕೆ ಕೇಳುತ್ತಿದ್ದೇನೆ ಎಂದು ಪ್ರತ್ಯೇಕವಾಗಿ ಕೇಳಿದನು. ಶ್ರೀಲಕ್ಷ್ಮಿ ಮುಖದಲ್ಲಿ ಬಣ್ಣಗಳು ಬದಲಾದರೂ ಅದು ಕಾಣಿಸದಂತೆ ನಗುತ್ತಾ ತಲೆ ಅಲ್ಲಾಡಿಸಿದಳು. ಮದುವೆಯ ಗಂಡು ಸಹ ತಲೆ ಅಲ್ಲಾಡಿಸಿಬಿಟ್ಟನು. 1 ತಿಂಗಳು ರಜದ ಮೇಲೆ ಬಂದಿದ್ದಾನೆ. ಮದುವೆ ಮಾಡಿಕೊಂಡು ಹೊರಟು ಹೋಗಬೇಕು. ಮತ್ತೆ ಮತ್ತೆ ಬರಲಾಗುವುದಿಲ್ಲ. 1 ವಾರದಲ್ಲಿಯೇ ಮುಹೂರ್ತ. ಮದುವೆಯ ಹುಡುಗನ ತಂದೆ ತಾಯಿಯವರು ಮಾತ್ರ ಸಂತೋಷವಾಗಿ ಇಲ್ಲ. ಮದುವೆಯ ಹೆಣ್ಣು ನೋಡುವುದಕ್ಕೆ ಪರವಾಗಿಲ್ಲ. ಜಾಸ್ತಿ ಓದಿ ಜಾಬ್ ಮಾಡುತ್ತಿಲ್ಲ. ಅದೂ ಅಲ್ಲದೆ ಬಡವರ ಕುಟುಂಬದೊಳಗಡೆಯಿಂದ ಬಂದು ಕಡಿಮೆ ಓದಿಕೊಂಡಿರುವ ಹುಡುಗಿಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವುದರಿಂದ 4 ಜನರ ಮಧ್ಯೆ ಕೀಳಾಗಿ ಕಾಣುತ್ತಿದೆ ಎಂದು ಫೀಲಾದರು. ಮಗನ ನಿರ್ಣಯವನ್ನು ಬದಲಾಯಿಸಲಾಗದೆ ಕೊನೆಗೆ ಯಾರಿಗೆ ಯಾರು ಎಂದು ಬರೆದಿಟ್ಟಿದ್ದಾರೋ ಅಂದುಕೊಂಡು ಅಡ್ಜಸ್ಟ್ ಮಾಡಿಕೊಂಡರು. ನಿನ್ನನ್ನು ಯಾಕೆ ಮಾಡಿಕೊಂಡೇನೋ ಗೊತ್ತಾ? ಮೊದಲ ರಾತ್ರಿ ಅಂದನು ಕೆಂಪು ಕೋತಿ. ಚೆನ್ನಾಗಿ ಓದಿಕೊಂಡು ಜಾಬ್ ಇದ್ದು ಅಮೆರಿಕದಲ್ಲಿ ಜಾಬ್ ಮಾಡುತ್ತಿರುವ ಹುಡುಗಿಯನ್ನು ಅಲ್ಲದೆ ನೀನೇ ಬೇಕು ಎಂದು ಮಾಡಿಕೊಂಡಿದ್ದು ಏನಕ್ಕೋ ಗೊತ್ತಾ ಎಂದು ಕೇಳಿದನು. ಕಣ್ಣುಗಳನ್ನು ದೊಡ್ಡವು ಮಾಡಿಕೊಂಡು ನೋಡುತ್ತಾ ಇದ್ದು ಹೋದಳು ಶ್ರೀಲಕ್ಷ್ಮಿ. ನನಗೆ ಚಿಕ್ಕವಗಲಿಂದಲೂ ಒಳ್ಳೆ ಒಳ್ಳೆ ರುಚಿಗಳಿಂದ ಕರ್ನಾಟಕದ ಅಡುಗೆ ತಿನ್ನುವುದು ಇಷ್ಟ. ನಮ್ಮ ಅಜ್ಜಿ ಕೈ ಅಡುಗೆ ನನ್ನನ್ನು ಹಾಗೆ ತಯಾರು ಮಾಡಿದೆ. ಈಗ ಇನ್ನು ನೀನು ನನಗೆ ಬೇಕಾದಂತೆ ನಾನು ಹೇಳಿದಂತೆ ಎಲ್ಲ ಮಾಡಿ ಇಡಬೇಕು ಗೊತ್ತಾ? ಅದಕ್ಕೆ ಅಡುಗೆ ಮಾಡಲು ಬರುವ ಹುಡುಗಿ ಬೇಕು ಅಂದುಕೊಂಡೆ ಶ್ರೀಲಕ್ಷ್ಮಿ ಎಂದು ಅಂದರೆ ಮನಸ್ಸಿನಲ್ಲಿ ಭಯಪಡುತ್ತಾ ಇದ್ದಾಳೆ. ನೋಡು, ನಮ್ಮ ಕರ್ನಾಟಕದ ಅಡುಗೆಯ ಪ್ರಾಮುಖ್ಯತೆ ಗೊತ್ತಾ? ಒಂದು ಬದನೆಕಾಯಿಯನ್ನೇ 10-15 ತರಹದ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ಅದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕಿ ಬಿಡುತ್ತಿದ್ದಾರೆ ಎಲ್ಲ ಸಾಂಬಾರ್ಗಳಲ್ಲಿ. ಎಲ್ಲ ಅಡುಗೆಗಳು ಒಂದೇ ರುಚಿಯಲ್ಲಿ ಇದ್ದಾವೆ. ಈಗಿನ ಅಡುಗೆಗಳು ಕಾಳು ಸಾಂಬಾರ್, ಎಣ್ಣೆ ಬದನೆಕಾಯಿ ಸಾಂಬಾರ್, ಪಲ್ಯ, ವಡೆಗಳು, ಹೋಳಿಗೆ, ಚಟ್ನಿಗಳು ಹೀಗೆ ತುಂಬ ತರಹ ಇದ್ದಾವೆ ಎಂದು ಮೊದಲನೆಯ ರಾತ್ರಿಯ ದಿನ ಮಂಚದ ಮೇಲೆ ಕುಳಿತುಕೊಂಡು ಊಟದ ಬಗ್ಗೆ ಮಾತನಾಡುತ್ತಿರುವ ಗಂಡನನ್ನು ಆಶ್ಚರ್ಯವಾಗಿ ನೋಡಿ ಧೈರ್ಯ ತಂದುಕೊಂಡು ನನಗೆ ಅಡುಗೆ ಮಾಡಲು ಬರುತ್ತದೆ, ಆದರೆ ಇಷ್ಟೊಂದು ತರಹ ಬರುವುದಿಲ್ಲ ಅಂದುಬಿಟ್ಟಳು. ಮದುವೆ ಆಗಿ ಹೋಗಿದೆ, ಈಗ ಇನ್ನು ಬಚ್ಚಿಡುವುದು ಏನಕ್ಕೆ ಎಂದು. ಏನೂ ಬರುವುದಿಲ್ಲವೇ? ಮತ್ತೆ ಅಡುಗೆ ಮಾಡಲು ಬರುತ್ತದೆ ಅಂದೆ ಅಲ್ವಾ? ಕೆಂಪು ಕೋತಿಯ ಮುಖದ ಬಣ್ಣ ಬದಲಾಯಿತು. ಏನೋ ಪ್ರತಿದಿನ ಮಾಡುವ ಅಡುಗೆಗಳು ಅಂದರೆ ಹೋಳಿಗೆ ಮಾಡುವುದು ಬರುವುದಿಲ್ಲವಾ? ಚಿತ್ರಾನ್ನ ಮಾಡುವುದು ಬರುತ್ತದೆಯಾ? ಪಲ್ಯಗಳು, ವಡೆಗಳು ಮಾಡಲು ಬರುವುದಿಲ್ಲವಾ?
ಕ್ರಿಸ್ಪಿ ಕ್ರಿಸ್ಪಿಯಾಗಿ ಉದ್ದಿನ ವಡೆ ಮಾಡಲು ಬರುವುದಿಲ್ಲವಾ? ಸ್ವೀಟ್ ಪೊಂಗಲ್, ಮೆತ್ತಿಗೆ ಇರುವ ಹಪ್ಪಳಗಳು ಇವೆಲ್ಲ ಬರುತ್ತದೆಯಾ? ಅಬ್ಬೋ, ಇವೆಲ್ಲ ಹಬ್ಬದ ಅಡುಗೆಗಳು, ನನಗೇಗೆ ಬರುತ್ತವೆ? ಏನೋ ಪ್ರತಿದಿನ ಮಾಡುವ ಅಡುಗೆಗಳು ಬರುತ್ತವೆ. ಕೆಂಪು ಕೋತಿಗೆ ಕಪ್ಪಗಾಗಿರುವ ಮುಖ ಕೆಂಪು ಬಣ್ಣದೊಳಗಡೆ ಬದಲಾಯಿತು. ಹೋಗಲಿ ಬಸ್ಸಾರು, ಬಿಸಿಬೇಳೆಬಾತ್, ಕೊಬ್ಬರಿ ಚಟ್ನಿ ಪುಡಿ, ಕರಿಬೇವಿನ ಸೊಪ್ಪು ಚಟ್ನಿ ಪುಡಿ, ಕಾಳು ಸಾಂಬಾರ್. ಮದುವೆ ಹೆಣ್ಣು ಮುಖ ಸಪ್ಪಗೆ ಮಾಡಿಕೊಂಡಳು. ಏನು, ಇದೇನೂ ಬರುವುದಿಲ್ಲವಾ? ಹಾಗಾದರೆ ಅಡುಗೆ ಮಾಡಲು ಬರುತ್ತದೆಯೇ ಎಂದು ಕೇಳಿದರೆ ಮಾಡಲು ಬರುತ್ತದೆ ಎಂದು ಸುಳ್ಳು ಹೇಳುತ್ತೀಯಾ? ಕೋಪದಿಂದ ಮಾತು ತಡಬಡಿತು. ಅಡುಗೆ ಅಂದರೆ ಮಾಮೂಲಿ ಅಡುಗೆ ಅಂದುಕೊಂಡೆ ಎಂದು ಧೈರ್ಯವಾಗಿಯೇ ಅಂದುಬಿಟ್ಟಳು. ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾದನು ಕೆಂಪು ಕೋತಿ. ಮೋಸ ಅಂದನು ಕೋಪದಿಂದ. ಅನ್ನುತ್ತಲೇ ಸ್ಪೀಡಾಗಿ ಎದ್ದು ಬಾಗಿಲನ್ನು ತೆಗೆದು ಹೊರಗಡೆ ಹೊರಟು ಹೋದನು. ಮದುವೆ ಹೆಣ್ಣು ಸಪ್ಪೆ ಮುಖ ಹಾಕಿಕೊಂಡಳು. ಹಾಲ್ನಲ್ಲಿ ಮಲಗಿಕೊಂಡ ನಿರ್ಮಲಾದೇವಿ ಮೊಮ್ಮಗ ಶೋಭನದ ರೂಮಿನೊಳಗಡೆಯಿಂದ ಸ್ಪೀಡಾಗಿ ಬರುವುದನ್ನು ನೋಡಿ ಭಯದಿಂದ ಎದ್ದು ಕುಳಿತುಕೊಂಡಳು. ಏನಾಯ್ತು ಕಣೋ, ಹೀಗೆ ಹೊರಗಡೆ ಬಂದೆ? ಏನು ಬೇಕು ಎಂದು ಕೇಳಿದಳು ಭಯದಿಂದ. ಅಜ್ಜಿ, ಮೋಸ ಹೋಗಿಬಿಟ್ಟೆ. ಎಲ್ಲ ಸುಳ್ಳು ಹೇಳಿದರು ಅಜ್ಜಿ. ಅಡುಗೆ ಮಾಡಲು ಬರುತ್ತದೆ ಎಂದು ಸುಳ್ಳು ಹೇಳಿದಳು. ಪ್ರತ್ಯೇಕವಾಗಿ ಕೇಳಿದರೂ ಹಾಗೇ ಹೇಳಿದಳು. ಈಗ ಕೇಳಿದರೆ ಏನೋ ದಿನ ಮಾಡುವ ಅಡುಗೆ ಮಾತ್ರ ಬರುತ್ತದೆ ಅನ್ನುತ್ತಿದ್ದಾಳೆ. ಕೋಪದಿಂದ ಕೆಂಪು ಕೋತಿಯ ಮಾತುಗಳು ತಡಬಡುತ್ತಿದ್ದಾವೆ. ಮೊಮ್ಮಗನೇ ಚರಣ್, ತಪ್ಪು ಕಣೋ. ಹಾಗೆ ಶೋಭನದ ರೂಮಿನೊಳಗಡೆಯಿಂದ ಹೊರಗಡೆ ಬರಬಾರದು. ನಾಳೆ ಮಾತನಾಡೋಣ, ಒಳಗಡೆ ಹೋಗು ಮೊದಲು. ನಾನು ಹೋಗುವುದಿಲ್ಲ. ನನ್ನ ಹತ್ತಿರ ಸುಳ್ಳು ಹೇಳಿದ್ದಾಳೆ. ನನಗೆ ಬೇಡ ಈ ಮದುವೆ. ಹೊರಟು ಹೋಗು ಅಂದೆ ಆಕೆ. ಇನ್ನು ಯೋಯ್, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಮದುವೆ ಎಂದರೆ ಏನು ಅಂದುಕೊಂಡೆ? ಆಟ ಅಂದುಕೊಂಡೆಯಾ? ಅಷ್ಟು ಸುಲಭವಾಗಿ ಮುರಿದು ಹೋಗುವ ಬಂಧ ಅಲ್ಲ. ಮೊದಲು ಒಳಗಡೆ ಹೋಗು. ಅಡುಗೆಗೆ ಏನು, 1 ತಿಂಗಳು ಇಲ್ಲೇ ಬಿಟ್ಟು ಹೋಗು. ಎಲ್ಲ ಕಲಿಸಿ ಕಳಿಸುತ್ತೇನೆ. ಮೊದಲು ನೀನು ಒಳಗಡೆ ಹೋಗು ಎಂದು ಗದರಿದಳು ಅಜ್ಜಿ. ನಾನು ಹೋಗುವುದಿಲ್ಲ. ಎಲ್ಲ ಕಲಿಸಿ ಕಳುಹಿಸು. ಆಗಲೇ ಶೋಭನ ಅನ್ನುತ್ತಾ ಹಠ ಮಾಡಿಕೊಂಡು ಸೋಫಾದಲ್ಲಿ ಮಲಗಿಕೊಂಡು ಇದ್ದು ಹೋದನು. ನಂತರ ಎಷ್ಟು ಗಲಾಟೆ ಆಗಬೇಕೋ ಅಷ್ಟು ಆಯಿತು. ತಂದೆ ತಾಯಿ ಚೆನ್ನಾಗಿ ಬೈದರು. ಅತ್ತೆ ಮಾವನವರು ಬಂದು ಕೇಳಿಕೊಂಡರು. ಅವಳೇನಾದರೂ ಅಡಿಗೆ ಭಟ್ರಾ? ಎಲ್ಲ ಅಡುಗೆಗಳು ಬರುವುದಕ್ಕೆ? ನಿಧಾನವಾಗಿ ಎಲ್ಲ ಅಡುಗೆಗಳು ಒಂದೊಂದೇ ಕಲಿತುಕೊಳ್ಳುತ್ತಾಳೆ. ಅದಕ್ಕೋಸ್ಕರ ಸಂಸಾರ ಮಾಡುವುದಿಲ್ಲವಾ ಎಂದು ಕೇಳಿದನು ಮಾವನವರು. ಮೊದಲೇ ಕೇಳಿದೆ. ಅದಕ್ಕೋಸ್ಕರನೇ ಕಡಿಮೆ ಓದಿಕೊಂಡ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ. ಇಲ್ಲದಿದ್ದರೆ ಜಾಬ್ ಮಾಡುವ ಹುಡುಗಿಯನ್ನೇ ಮಾಡಿಕೊಳ್ಳುತ್ತಿದ್ದೆ. ಹಣ ಆದರೂ ಬರುತ್ತಿತ್ತು ಎಂದು ದಬಾಯಿಸಿ ಜೋರಾಗಿ ಅಂದನು. ಎಲ್ಲರೂ ಸೇರಿ ಬುದ್ಧಿ ಹೇಳಿ ಕೊನೆಗೆ ಎಲ್ಲರೂ ಸೇರಿ ಒಂದು ನಿರ್ಣಯ ತೆಗೆದುಕೊಂಡರು. 2 ತಿಂಗಳಲ್ಲಿ ಹುಡುಗಿಗೆ ಅಡುಗೆಗಳೆಲ್ಲ ಕಳುಹಿಸುವಂತೆ. ಸರಿ, ಅಷ್ಟರಲ್ಲಿ ವೀಸಾ ಟಿಕೆಟ್ಗಳು ಏರ್ಪಾಟು ಮಾಡುತ್ತೇನೆ. ಆಗಲೇ ಸಂಸಾರ ಅನ್ನುತ್ತಾ ಅಮೆರಿಕ ಹೊರಟು ಹೋದನು ಕೆಂಪು ಕೋತಿ. ಇವನ ತಿಂಡಿಯ ಗೋಳು ಇಷ್ಟೊಂದು ದೂರ ಬರುತ್ತದೆ ಅಂದುಕೊಳ್ಳಲಿಲ್ಲ. ಇಷ್ಟೊಂದು ತಿಂಡಿಯ ವ್ಯಾಮೋಹ ಏನೋ ಇವನಿಗೆ ಅನ್ನುತ್ತಾ ತಲೆ ಚೆಚ್ಚಿಕೊಂಡಳು ಸುಮಿತ್ರ. ಅತ್ತೆಯ ಕಡೆಗೆ ಗುರಾಯಿಸಿ ನೋಡಿದಳು. ಏನು ಆ ನೋಟ, ನನ್ನನ್ನು ನುಂಗಿ ಹಾಕುವ ಹಾಗೆ ಎಂದು ಕೇಳಿದಳು ಅಜ್ಜಿ. ನಿಮ್ಮನ್ನು ಅನ್ನದೆ ಇನ್ಯಾರನ್ನು ಅನ್ನಬೇಕು? ಚಿಕ್ಕವಗಳಿಂದಲೂ ಅವನಿಗೆ ಇವೆಲ್ಲ ಕಲಿಸಿದ್ದು ನೀವೇ ಅಲ್ವಾ? ನಿಲ್ಲಿಸಿ ನೀವಿಬ್ಬರು. ಅಮ್ಮ, ಅವನಿಗೆ ಬೇಕಾದಂತೆ ಈ 2 ತಿಂಗಳಲ್ಲಿ ಆ ಹುಡುಗಿಗೆ ಎಲ್ಲ ಕಲಿಸು. ಆ ಜವಾಬ್ದಾರಿ ನಿನ್ನದೇ ಎಂದು ತಾಯಿಗೆ ಹೇಳಿ, ಹಾಗೆ ಆ ಹುಡುಗಿಗೆ ಸ್ವಲ್ಪ ಇಂಗ್ಲಿಷ್ ಸಹ ಮಾತನಾಡುವುದು ಕಲಿಸು. ನಿನ್ನಿಂದ ಆಗದಿದ್ದರೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನಲ್ಲಿ ಸೇರಿಸು. ಮತ್ತೆ ಅಮೆರಿಕಾಗೆ ಹೋದ ಮೇಲೆ ಅಲ್ಲಿ ಕಷ್ಟ ಆಗುತ್ತದೆ. ಇಲ್ಲದಿದ್ದರೆ ಅಂದನು ಹೆಂಡತಿಯ ಹತ್ತಿರ ಕೆಂಪು ಕೋತಿಯ ತಂದೆ. 2 ತಿಂಗಳಲ್ಲಿ ಅಡುಗೆ ಪ್ರಾವೀಣ್ಯತೆ ಸಂಪಾದಿಸಿ ಅಮೆರಿಕದಲ್ಲಿ ಕಾಲು ಇಟ್ಟಳು ಶ್ರೀಲಕ್ಷ್ಮಿ. ಮೇಲಕ್ಕೆ ನೋಡಲು ಮಾಮೂಲಿಯಾಗೇ ಇದ್ದರೂ ಮೊದಲ ರಾತ್ರಿಯ ದಿನ ಗಂಡ ಮಾಡಿದ ಅವಮಾನ ಮರೆತು ಹೋಗಲಿಲ್ಲ. ಏನೋ ಅಮೆರಿಕ ಎಂದು ಸಹಿಸಿದೆ ಅಷ್ಟೇ, ಇಲ್ಲದಿದ್ದರೇನಾ ಅಂದುಕೊಂಡಳು ಮನಸ್ಸಿನಲ್ಲಿ. ಹಠ ಹಿಡಿದು ಅಜ್ಜಿಯ ಹತ್ತಿರ, ಅತ್ತೆಯವರ ಹತ್ತಿರ, ಯೂಟ್ಯೂಬ್ನಲ್ಲೋ ಎಲ್ಲ ಚಾನಲ್ಗಳಲ್ಲೂ ಬರುವ ಅಡುಗೆಗಳನ್ನು ನೋಡುವುದೇ ಶ್ರೀಲಕ್ಷ್ಮಿಗೆ ದಿನಚರಿಯಾಗಿ ಬದಲಾಯಿತು ಆ 2 ತಿಂಗಳು. ಹೊಸ ಸಂಸಾರದಲ್ಲಿ ಮೊದಲ ಬಾರಿ ಹೆಂಡತಿ ಕೈ ಅಡುಗೆ ತಿಂದ ಮೇಲೆ ಕೆಂಪು ಕೋತಿಯ ಮುಖ ಅರಳಿತು. ಗುಡ್, ಸರ್ಟಿಫಿಕೇಟ್ ಕೊಡಬಹುದು ಅಂದುಬಿಟ್ಟನು.
ನಗುಮುಖ ಇಲ್ಲದ ಹೆಂಡತಿಯನ್ನು ನೋಡಿ, ಸಾರಿ ಲಕ್ಷ್ಮಿ, ಕೋಪ ಬಂತಾ? ಹಾಗೆ ಅನ್ನದಿದ್ದರೆ ನೀನು ಈ ದಿನ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡುತ್ತಿದ್ದೀಯಾ? ನಿನಗೆ ಅಡುಗೆ ಬರದಿದ್ದರೆ ಪ್ರತಿದಿನ ನಮ್ಮ ಮಧ್ಯೆ ಜಗಳಗಳು ಬರುತ್ತಿದ್ದವು. ಆದರೆ ಈಗ ಇನ್ನು ಅನ್ನುತ್ತಾ ಹೆಂಡತಿಯನ್ನು ಹತ್ತಿರಕ್ಕೆ ಎಳೆದುಕೊಂಡನು ಕೆಂಪು ಕೋತಿ. ಪ್ರತಿದಿನ ತನ್ನ ಪ್ರಾವೀಣ್ಯತೆಯನ್ನು ತೋರಿಸಿ ಎಲ್ಲ ತರಹದ ಅಡುಗೆಗಳು, ಸ್ವೀಟ್ಗಳು, ವಿಧವಿಧವಾದ ಅಡುಗೆಗಳ ರುಚಿಗಳನ್ನು ತೋರಿಸಿ ಗಂಡನ ಹೊಗಳಿಕೆಗಳು, ಅಭಿಮಾನ, ಪ್ರೀತಿ ಎಲ್ಲ ಪಡೆದುಕೊಂಡು 1 ತಿಂಗಳಿಗೆ ಗಂಡನನ್ನು ಸೆರಗಿಗೆ ಕಟ್ಟಿಕೊಂಡಳು ಶ್ರೀಲಕ್ಷ್ಮಿ. 4 ವರ್ಷಗಳಿಂದ ಮಿಸ್ಸಾದ ರುಚಿಗಳನ್ನೆಲ್ಲ ಒಂದೇ ತಿಂಗಳಲ್ಲಿಯೇ ಮನಸ್ಫೂರ್ತಿಯಾಗಿ ಆಸ್ವಾದಿಸಿ ತೃಪ್ತಿಯಾಗಿ ತಿನ್ನುವಷ್ಟರಲ್ಲಿ ಶರೀರದ ತೂಕ 2 ಕೆಜಿ ಜಾಸ್ತಿ ಆಯಿತು. ಪರ್ಸ್ ಖಾಲಿಯಾಗಿದೆ. ಖಾಲಿಯಾದ ಪರ್ಸ್ ನೋಡಿ ಶಾಕ್ ಆದನು. ಏನು, ಸರಕುಗಳೆಲ್ಲ ಖಾಲಿ ಆಗಿ ಹೋಗಿದ್ದಾವಾ? ಆಗಲೇ 3 ತಿಂಗಳಿಗೆ ಆಗುವಷ್ಟು ಸರಕುಗಳನ್ನು ತಂದು ಹಾಕಿದೆ ಅಲ್ವಾ ಅಂದನು. 2 ಹೊತ್ತು ಸ್ವೀಟ್ಸ್, 2 ತರಹದ ಸಾಂಬಾರ್, 4 ತರಹದ ಪಲ್ಯಗಳು, 4 ತರಹದ ಎಣ್ಣೆಯಲ್ಲಿ ಮಾಡಿರುವ ಅಡುಗೆ ತಿಂದರೆ ಆಗಿ ಹೋಗುವುದಿಲ್ಲವೇ ಡಿಯರ್ ಹಸ್ಬೆಂಡ್ ಅಂದಳು ಜಂಬದಿಂದ ಶ್ರೀಲಕ್ಷ್ಮಿ. ನೋಡು, ಇನ್ನು ಸಾಕು. ಪ್ರತಿದಿನ ಹೀಗೆ ತಿಂದರೆ ಮನೆ ದೇಹ ಕ್ಷೀಣಿಸುತ್ತದೆ. ಪ್ರತಿದಿನ ಎಲ್ಲ ಮಾಡಬೇಕೆಂದರೆ ನಿನಗೂ ಶಕ್ತಿ ಇರಬೇಕು ಅಲ್ವಾ? ಇನ್ನು ಮಾಮೂಲಿ ಅಡುಗೆ ಮಾಡು. ನನ್ನ ಬಗ್ಗೆ ಬಿಡಿ, ಅಡುಗೆ ಮಾಡುವುದಕ್ಕೆ ಅಲ್ವಾ ನಾನಿರುವುದು ಅಂದು ಟೈಮ್ ನೋಡಿ ಪೆಟ್ಟು ಹೊಡೆದಳು ಶ್ರೀಲಕ್ಷ್ಮಿ. ನೋಡು, ಮದುವೆ ಮಾಡಿಕೊಂಡಿದ್ದೀಯ, ಪಾರ್ಟಿ ಎಲ್ಲಿ ಎಂದು ನನ್ನ ಬೆಸ್ಟ್ ಫ್ರೆಂಡ್ಸ್ 2-3 ಸಾಯಿಸುತ್ತಿದ್ದಾರೆ. ನಾಳೆ ಭಾನುವಾರ ಅವರನ್ನು ನಮ್ಮ ಮನೆಗೆ ಕರೆಯುತ್ತೇನೆ. ನಿನ್ನ ಪಾಕ ಪ್ರಾವೀಣ್ಯ ಎಲ್ಲ ತೋರಿಸು. ಇನ್ನು ಆ ನಂತರ ಸಿಂಪಲ್ ಅಡುಗೆ, ಹಾಗೆಂದು ರುಚಿ ಇಲ್ಲದೆ ಅಲ್ಲ. ಮಾಡುವುದು 2 ತರಹದ ಅಡುಗೆ ಆದರೂ ರುಚಿ ತುಂಬ ಚೆನ್ನಾಗಿರಬೇಕು ಎಂದು ಹೇಳಿ ಹೊರಗಡೆ ಹೊರಟು ಹೋದನು ಕೆಂಪು ಕೋತಿ. ಅಬ್ಬಾ, ನಿಮ್ಮ ಹೆಂಡತಿ ಮಾಡಿದ ಅಡುಗೆ ತಿಂದ ಮೇಲೆ ಇನ್ನು ನಾಳೆಯಿಂದ ನಮ್ಮ ಗಂಡಂದಿರು ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಆಕೆಯನ್ನು ನೋಡು ಅನ್ನುತ್ತಾ ಮಾತುಗಳಿಂದ ಚುಚ್ಚುತ್ತಾರೆ ಅಂದಳು ಪ್ರಸಾದ್ ಹೆಂಡತಿ ಯಾಮಿನಿ. ಪರ್ಫೆಕ್ಟ್, ಅಡುಗೆಗಳು ಎಷ್ಟು ಚೆನ್ನಾಗಿ ಇದ್ದಾವೋ. ಎಷ್ಟೋ ವರ್ಷಗಳಿಂದ ತಿನ್ನುವ ಭಾಗ್ಯ ಸಿಗದ ಊಟ ಸಿಕ್ಕಿದ್ದರಿಂದ ಆ 3 ಜೋಡಿಗಳು ತೃಪ್ತಿಯಾಗಿ ತಿಂದು ಪಾತ್ರೆಗಳೆಲ್ಲ ಖಾಲಿ ಮಾಡಿದರು. ಕೆಂಪು ಕೋತಿ ಗರ್ವದಿಂದ ಕಾಲರ್ ತಿರುವಿದನು. ಚೆನ್ನಾಗಿ ಓದಿಕೊಂಡು ದೊಡ್ಡ ಜಾಬ್ ಮಾಡುತ್ತಿರುವ ಆಂಟಿ ಆಕೆಯನ್ನು ಮೆಚ್ಚಿಕೊಂಡಿದ್ದರಿಂದ ಸಂತೋಷಪಟ್ಟಳು ಶ್ರೀಲಕ್ಷ್ಮಿ. ಮೇಲಕ್ಕೆ ಮಾತ್ರ ನನ್ನದೇನಿದೆ ಬಿಡಿ, ಅಡುಗೆ ಮಾಡುವುದು ಮಾತ್ರನೇ ಬರುತ್ತದೆ. ನನಗೆ ನಿಮ್ಮ ಹಾಗೆ ಓದು ಜಾಬ್ಗಳು ಇಲ್ಲ ಅಲ್ವಾ? ಏನೋ ಅಷ್ಟಷ್ಟು ಮಾತ್ರದ ಓದು ನನ್ನದು ಅನ್ನುತ್ತಾ ಗಂಡನ ಕಡೆಗೆ ನೋಡುತ್ತಾ ಅಂದಳು ಬೇಕೆಂದಲೇ. ಅತ್ತಿಗೆ ಅವರೇ, ನೀವು ತಕ್ಷಣನೇ ಒಂದು ಕೇಟರಿಂಗ್ ಓಪನ್ ಮಾಡಿಬಿಡಿ. ಆರ್ಡರ್ಗಳ ಮೇಲೆ ಆರ್ಡರ್ಗಳು, ಡಾಲರ್ಗಳ ಮೇಲೆ ಡಾಲರ್ಗಳು ಬಂದು ಬೀಳುತ್ತವೆ. ನಮ್ಮ ಜಾಬ್ಗಳು ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ ನಿಮ್ಮ ಸಂಪಾದನೆಯ ಮುಂದೆ. ಅಚ್ಚ ಕನ್ನಡದ ತಿಂಡಿಗಳಿಗೆ ಬ್ಯಾಚುಲರ್ಸ್ ಕಾದು ಕುಳಿತಿದ್ದಾರೆ. ಚಿಕ್ಕ ಚಿಕ್ಕ ಪಾರ್ಟಿಗಳು, ಫಂಕ್ಷನ್ಗಳಿಗೆ ಕನ್ನಡದವರೆಲ್ಲರೂ ಆರ್ಡರ್ ಕೊಡುತ್ತಾರೆ ಎಂದು ಆಸೆ ಹುಟ್ಟಿಸಿ ಹೇಳಿದನು ವಂಶಿ. ಹೌದೌದು, ಮೊದಲ ಬೋಣಿ ನನ್ನದೇ. ಭಾನುವಾರ ಲಂಚ್ ಆರ್ಡರ್ ನನ್ನದೇ ಸುಬ್ರಹ್ಮಣ್ಯ ಅಂದನು ನಗುತ್ತಾ. ಹಾಯಾಗಿ ಭಾನುವಾರ ಅಡುಗೆ ಮಾಡಿಕೊಳ್ಳುವುದು, ಪಾತ್ರೆ ತೊಳೆಯುವುದು ಇಲ್ಲದೆ ರಜೆ ಎಂಜಾಯ್ ಮಾಡುತ್ತೇವೆ ಎಂದು ಒಬ್ಬೊಬ್ಬರು ಒಂದೊಂದು ಮಾತು ಅಂದರು. ಅವರು ಹಾಗೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿ ಹೋದ ಮೇಲೆ ಆ ಮಾತುಗಳು ಶ್ರೀಲಕ್ಷ್ಮಿ ಮೆದುಳನ್ನು ತಿನ್ನಲು ಪ್ರಾರಂಭಿಸಿದವು. ಬುದ್ಧಿ ಇದೆಯಾ ನಿನಗೆ? ಅವರೇನು ಸುಮ್ಮನೆ ಹೇಳಿದರು. ಕೇಟರಿಂಗ್ ಅಂದರೆ ತಮಾಷೆ ಅಂದುಕೊಂಡೆಯಾ? ಹೆಂಡತಿಯ ಮಾತುಗಳು ಕೇಳಿ ಕಿರುಚಾಡಿದನು ಕೆಂಪು ಕೋತಿ. ಮೊದಲೇ ದೊಡ್ಡದಾಗಿ ಅಲ್ಲದೆ ಪ್ರತಿದಿನ 6-7 ಲಂಚ್ ಬಾಕ್ಸ್ಗಳು. ನಾವು ಮಾಡಿಕೊಳ್ಳುವುದೇ ಸ್ವಲ್ಪ ಜಾಸ್ತಿ ಮಾಡಿದರೆ ಸಾಕು. ಯಾಮಿನಿ ಅವರನ್ನು ಕೇಳಿದೆ. ಆಕೆ ಒಬ್ಬ ಗುಜರಾತಿ ಆಕೆ ಮಾಡುತ್ತಿದ್ದಾರೆ ಎಂದು ನಂಬರ್ ಕೊಟ್ಟರೆ ಮಾತನಾಡಿದೆ. ಮೊದಲು ಚಿಕ್ಕದಾಗಿ ಪ್ರಾರಂಭಿಸು ಅಂದಳು. 1 ದಿನಕ್ಕೆ $100 ಆರ್ಡರ್ಗಳಿಂದ ಪ್ರಾರಂಭಿಸು ಅಂದಳು. ಆಗಲೇ ವಿವರಗಳನ್ನೆಲ್ಲ ತಿಳಿದುಕೊಂಡಿದ್ದೀಯಾ? ಪರವಾಗಿಲ್ಲವೇ? ಅಮೆರಿಕ ಗಾಳಿ 1 ತಿಂಗಳಿಗೆ ನಿಮ್ಮ ಮೈ ಹಿಡಿದು ತುಂಬಾ ಪಳಗಿಬಿಟ್ಟಿದ್ದೀಯಾ? ಹೀಯಾಳಿಸುವಂತೆ ಅಂದನು. ಜಾಸ್ತಿ ಓದಿಕೊಂಡಿಲ್ಲ, ಜಾಬ್ ಹೇಗೂ ಬರುವುದಿಲ್ಲ. ಯಾವುದಾದರೂ ಚಿಕ್ಕ ಜಾಬ್ ಮಾಡಬೇಕಾದರೂ ಮನೆ ಬಿಟ್ಟು ಹೊರಗಡೆ ಹೋಗಿ
ದಿನಪೂರ್ತಿ ಕಷ್ಟಪಡುವ ಬದಲು ಮನೆಯಲ್ಲಿಯೇ ಇದ್ದು ಸ್ವಲ್ಪ ಖರ್ಚುಗಳಿಗೆ ಸಂಪಾದಿಸಿಕೊಳ್ಳುತ್ತಾ ಪ್ರತಿಯೊಂದು ನಿಮ್ಮನ್ನು ಕೇಳದೆ ನನಗೂ ಹಣದ ಅವಶ್ಯಕತೆ ಇರುತ್ತದೆ ಅಲ್ವಾ ಎಂದು ಕೆಂಪು ಕೋತಿಗೆ ನಿರ್ಣಯವನ್ನು ಹೇಳಿಬಿಟ್ಟಳು ಶ್ರೀಲಕ್ಷ್ಮಿ. ಹೋಗಲಿ ಬಿಡು, ಮನೆಯಲ್ಲಿಯೇ ಇದ್ದು ಅಡುಗೆ ಮಾಡಿಕೊಳ್ಳುತ್ತಾಳೆ ಬಿಡು, ತನ್ನ ಬಾಧೆ ತಾನೇ ಪಡುತ್ತಾಳೆ ಬಿಡು, ನನ್ನನ್ನು ಹಣಕ್ಕೋಸ್ಕರ ಸಾಯಿಸದಿದ್ದರೆ ಸಾಕು ಅಂದುಕೊಂಡನು ಕೆಂಪು ಕೋತಿ. ಏನೋ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಏನೋ ಸ್ವಲ್ಪ ಹಣ ಸಂಪಾದಿಸಿಕೊಳ್ಳಲಿ ಅಂದುಕೊಂಡ ಕೆಂಪು ಕೋತಿ ಆಲೋಚನೆಗಳನ್ನೆಲ್ಲ 1 ವರ್ಷದಲ್ಲಿಯೇ ತಲೆ ಕೆಳಗೆ ಮಾಡಿಬಿಟ್ಟಳು ಶ್ರೀಲಕ್ಷ್ಮಿ. ಕೆಂಪು ಕೋತಿ ಸಂಪಾದನೆಯನ್ನು ಮೀರಿಸುವ ರೀತಿಯಲ್ಲಿ ಶ್ರೀಲಕ್ಷ್ಮಿ ಹೋಮ್ ಫುಡ್ ಕೇಟರಿಂಗ್ ಸರ್ವಿಸ್ ಓಪನ್ ಮಾಡುವ ಸ್ಥಾನಕ್ಕೆ ಬೆಳೆಯುತ್ತಾಳೆ ಅಂದುಕೊಳ್ಳಲಿಲ್ಲ ಕೆಂಪು ಕೋತಿ. ಕೆಂಪು ಕೋತಿ ಏನೂ ಅನ್ನಲೂ ಇಲ್ಲ. ಒಂದು ವೇಳೆ ಏನಾದರೂ ಅಂದರೂ ಕೇಳುವ ಸ್ಟೇಜ್ ದಾಟಿಬಿಟ್ಟಿದ್ದಾಳೆ ಶ್ರೀಲಕ್ಷ್ಮಿ. ಆ ವಿಷಯ ಗ್ರಹಿಸಿ ಬಾಯಿ ಮುಚ್ಚಿಕೊಂಡನು. ಹಣ ಕಹಿಯಲ್ಲ ಅಲ್ವಾ? ಲಂಚ್ ಬ್ಯಾಗ್ಗಳಿಂದ ಶುರುವಾಗಿ ಚಿಕ್ಕ ಚಿಕ್ಕ ಪಾರ್ಟಿಗಳು, ಫಂಕ್ಷನ್ಗಳಿಗೆ ಆರ್ಡರ್ಗಳು ತೆಗೆದುಕೊಳ್ಳುತ್ತಾ ಆಕೆಯ ಜೊತೆ ಮನೆಯಲ್ಲಿ ಇರುವ ಹುಡುಗಿಯನ್ನು ಪೇಯಿಂಗ್ ಗೆಸ್ಟ್ ಆಗಿ ಇಟ್ಟುಕೊಂಡು ಇಬ್ಬರು ಸೇರಿ ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಾ 6 ತಿಂಗಳಲ್ಲಿ ಒಳ್ಳೆ ಕನ್ನಡದ ಊಟ ಇಡುತ್ತಿದ್ದಾರೆ ಅನಿಸಿಕೊಂಡು ಡಾಲರ್ಗಳನ್ನು ಸಂಪಾದಿಸಿಕೊಳ್ಳುವ ಹಾಗೆ ಬಿಸ್ನೆಸ್ ಶುರು ಮಾಡಿದಳು. ನಾರ್ತ್ ಇಂಡಿಯನ್ ಡಿಶಸ್ ಬೇಕು ಅಂದರೂ ಸಹ ಸಪ್ಲೈ ಮಾಡುತ್ತಿದ್ದಾರೆ. ಡಿಮ್ಯಾಂಡ್ ಬೆಳೆಯುತ್ತಿದ್ದ ಹಾಗೆ ಗುಜರಾತ್ ಆಕೆಯ ಜೊತೆ ಲಿಂಕ್ ಇಟ್ಟುಕೊಂಡು ನಾರ್ತ್ ಇಂಡಿಯನ್ ಡಿಶಸ್ ಆಕೆಯ ಕೈಯಲ್ಲಿ ಮಾಡಿಸುತ್ತಾ ಬಿಸ್ನೆಸ್ ಅನ್ನು ಮಾಡುತ್ತಿದ್ದಾಳೆ ಶ್ರೀಲಕ್ಷ್ಮಿ. ಚೆನ್ನಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ತನ್ನ ಬುದ್ಧಿವಂತಿಕೆ ಶಕ್ತಿಯಿಂದ ಪಕ್ಕಾ ಬಿಸ್ನೆಸ್ ವುಮೆನ್ ಅವತಾರ ಎತ್ತಿದಳು. ಹೆಂಡತಿಯನ್ನು ನೋಡಿ ಹಣದ ಸಂಪಾದನೆಗೆ ಓದಿಗೆ ಸಂಬಂಧ ಇಲ್ಲ ಅನ್ನುವ ವಿಷಯ ತಿಳಿದುಕೊಳ್ಳುವುದಕ್ಕೆ 1 ವರ್ಷ ಹಿಡಿಯಿತು ಕೆಂಪು ಕೋತಿಗೆ. ಈಗ ಮಿಸ್ಸಸ್ ಚರಣ್ ಅಲ್ಲ, ಮೇಡಮ್ ಶ್ರೀಲಕ್ಷ್ಮಿ ಎಂದು ಕರೆಸಿಕೊಳ್ಳುವ ಸ್ಥಾನಕ್ಕೆ ಬೆಳೆದು ಹೋಗಿದ್ದಾಳೆ. 2 ವರ್ಷಗಳಲ್ಲಿ ಒಬ್ಬ ಹೆಲ್ಪರಿಂದ ಶುರುವಾಗಿ 6 ಜನ ಹೆಲ್ಪರ್ಗಳಾದರು. ಪಕ್ಕದಲ್ಲಿರುವ ಫ್ಲ್ಯಾಟ್ ಬಾಡಿಗೆಗೆ ತೆಗೆದುಕೊಂಡು ರಾತ್ರಿ ಹಗಲು ಕಷ್ಟಪಡುತ್ತಿರುವ ಹೆಂಡತಿಯನ್ನು ಆತನಿಗೆ ಬೇಕಾದ ಅಡುಗೆ ಮಾಡಿ ಇಡು ಎಂದು ಕೇಳಲಾಗದೆ ಇರುತ್ತಿದ್ದಾನೆ. ತನ್ನ ಆಲೋಚನೆ ರಾಂಗ್ ಆಗಿದೆ ಎಂದು ಶ್ರೀಲಕ್ಷ್ಮಿ ಕೈ ದಾಟಿ ಹೋಗಿದ್ದಾಳೆ ಎಂದು ಅರ್ಥ ಆಗಿದೆ ಆತನಿಗೆ. ಇಷ್ಟು ಅಡಿಗೆಗಳು ಎದುರುಗಡೆ ಇದ್ದಾವೆ, ಬೇಕಾಗಿರುವುದು ತಿನ್ನಿ, ನಿಮಗೋಸ್ಕರ ಮತ್ತೆ ಬೇರೆ ಅಡಿಗೆಗಳು ಮಾಡಲಾಗುವುದಿಲ್ಲ ಎಂದು ಹೇಳಿಬಿಟ್ಟರು ಶ್ರೀಲಕ್ಷ್ಮಿ. ಕರ್ನಾಟಕದ ಅಡಿಗೆ ಬಿಟ್ಟರೆ ಬೇರೆ ಅಡಿಗೆ ತಿನ್ನುವುದು ಇಷ್ಟ ಇಲ್ಲದ ಕೆಂಪು ಕೋತಿಗೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಮೋಸಗಳು, ಕಚೋರಿಗಳು, ಢೋಕ್ಲಾಗಳು ತಿನ್ನುತ್ತಿದ್ದಾನೆ. ಸಾಂಬಾರ್, ಅನ್ನ, ಪಲ್ಯ ತಿನ್ನುವ ಬದಲು ರಾತ್ರಿ ಉಳಿದ ಚಪಾತಿ ತಿನ್ನುವುದಕ್ಕೆ ಅಭ್ಯಾಸ ಆಗಿ ಹೋಗಿದ್ದಾನೆ. ಇಡ್ಲಿ ದೋಸೆಗಳು ಭಾನುವಾರದ ಸ್ಪೆಷಲ್ ಆಗಿ ಹೋಗಿದ್ದಾವೆ. ಹೆಂಡತಿ ಮೆನ್ಯುಗಳಲ್ಲಿ ಇರುವುದರಲ್ಲಿ ಯಾವುದೋ ಒಂದು ಆರಿಸಿಕೊಂಡು ಪ್ಲೇಟ್ನಲ್ಲಿ ಬಡಿಸಿಕೊಂಡು ತನ್ನ ಮನೆಗೆ ತಂದುಕೊಂಡು ತಿನ್ನುತ್ತಾನೆ ಕೆಂಪು ಕೋತಿ ಬುದ್ಧಿವಂತನಂತೆ. ಅಡುಗೆ ಮನೆ ಎರಡನ್ನೂ ನೋಡಿಕೊಳ್ಳುತ್ತಾಳೆ ಅಂದುಕೊಂಡ ಹೆಂಡತಿ ಅಡುಗೆನೇ ಮಾಡುತ್ತಿದ್ದಾಳೆ, ಮನೆ ನೋಡುವುದಿಲ್ಲ ಎಂದು ಅರ್ಥ ಆಗಿ ಹೋಗಿದೆ. ನಾಳೆ ಮಕ್ಕಳು ಹುಟ್ಟಿದ ಮೇಲೆ ಡೈಪರ್ಗಳನ್ನು ಬದಲಾಯಿಸುವುದು, ಹಾಲು ಬಾಟಲ್ಗಳನ್ನು ತೊಳೆದು ಹಾಲು ತುಂಬಿ ಇಡುವುದು ಇನ್ನು ತನ್ನ ಕೆಲಸನೇ ಎಂದು ಅರ್ಥ ಆಗಿ ಹೋಗಿದೆ ಪಾಪ ಕೆಂಪು ಕೋತಿಗೆ. ಈ ಕತೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.